5 ಜನ ಶ್ರೇಷ್ಠ ಚಿತ್ರಕಾರರಿಗೆ ಕಲಾಕಾರರಿಗೆ ಪ್ರಶಸ್ತಿ ಪ್ರದಾನ ಮಾಡುವಂಥ ಅತ್ಯಂತ ಸಂತೋಷದ ಅಭಿಮಾನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂತೋಷವನ್ನು ಹಂಚಿಕೊಂಡು ಆ ಕೆಲವು ಕಲಾಕೃತಿಗಳು ಏನು ನಮಗೆ ಕೊಟ್ಟರು ಅವುಗಳನ್ನು ನೋಡಿ ಸಮಾಧಾನದಿಂದ ನೆಮ್ಮದಿಯಿಂದ ಹೊರಗೆ ಬಂದಿದ್ದೇವೆ. ಏನು ನೀವೇನು ಕೇಳೋದಿದ್ರೆ ಕೇಳಿರಿ ಸರ್. ನೇರವಾಗಿ ಪ್ರಶ್ನೆ ಬರ್ತೀವಿ. ಡಿನ್ನರ್ ಮೀಟಿಂಗ್ ನಡೆದಿದೆ, ಅದ್ರ ಸಂಬಂಧಪಟ್ಟಾಗಿ ಸಾಕಷ್ಟು ಚರ್ಚೆಗಳಾಗ್ತಿದೆ. ತಮಗೆ ಸರ್ಕಾರದ ವಿರುದ್ಧ ಏನು ಸುದ್ದಿ ಸಿಗ್ತಾ ಇಲ್ಲ ಅಂಥೇಳಿ ಊಟಕ್ಕೆ ಹೋಗಿದ್ದನ್ನು ಸಹಿತ ದೊಡ್ಡ ದೊಡ್ಡ ಸುದ್ದಿ ಮಾಡ್ತಾ ಇದ್ದೀರಿ. ಎಲ್ಲರೂ ಅಲ್ಲಿ ಹೋಗಿ ಬಂದವರು ಮಾತಾಡಿದ್ದೆವು, ಆದರೆ ಅಂಥದ್ದು ವಿಶೇಷ ಏನೂ ಇಲ್ಲ. ಊಟಕ್ಕಂತ ಹೋಗಿದ್ವಿ, ಪಕ್ವಾನ್ನ ಊಟ ಮಾಡಿ ಬಂದಿದ್ದೇವೆ ಅಂತ ಹೇಳಿದ್ದಾರೆ. ಅದು ಅಲ್ಲಿಗೆ ಮುಗೀತದು. ಅದು ಏನು ಹೆಚ್ಚು ರಾಜಕೀಯ ಮಹತ್ವ ಕೊಡುವಂಥ ಕಾರಣ ಇಲ್ಲ. CM ಸಚಿವರು ಒಂದು ಕಡೆ ಸೇರಿದಾಗ ಸಹಜವಾಗಿ ಕೂಡ ಒಂದಷ್ಟು ಚರ್ಚೆಗಳು ಬಂದೇ ಬರುತ್ತಲ್ವ, ಒಂದಷ್ಟು ಪ್ರಶ್ನೆಗಳು ಹುಟ್ಟುಹಾಕ್ತಾವೆ. ಅವುಗಳಿಗೆ ಉತ್ತರ ಕೊಟ್ಟಿರ್ತಾರೆ, ಅವುಗಳ ಬಗೆಹರಿದಿರ್ತಾವೆ. ಹಾಗೇನಾದರೂ ಪ್ರಶ್ನೆಗಳು ಬಂದರೆ ಅದೇನು ಅಂಥ ಊಟಕ್ಕೆ ಹೋಗಿದ್ದು ಎಷ್ಟು ಮಹತ್ವ ಅಷ್ಟೇ ಮಹತ್ವದ್ದು. ಸರ್, ಈಗ ಸಂಪುಟ ಪುನರಚನೆ ವಿಚಾರವಾಗಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಆ ಥರದಿಂದ ಪಾಸಿಬಿಲಿಟಿ ಇದೆಯಾ ಸರ್? ಸಂಪುಟ ಪುನರ್ರಚನೆ ಆಗ್ತದೆ ಅಂತ ಸುದ್ದಿ ಇರ್ತಿದ್ದು. ಆದರೆ ಮೊನ್ನೆ ಮುಖ್ಯಮಂತ್ರಿಗಳು ನಿಮ್ಮ ಎದುರಿಗೇ ಅದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದರು. ಅಂದರೆ ಎಲ್ಲ ಚರ್ಚೆ ನಡೆದಿರಬೇಕು ಅಂಥೇಳಿನೇ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಂತೇಳಿ ನೀವು ಅರ್ಥೈಸಿದ್ದೀರಿ, ನಾವು ಅದನ್ನೇ ಅರ್ಥೈಸ್ಕೊಂಡಿದ್ದೀವಿ. ಸಚಿವ ಸಂಪುಟ ಪುನರ್ಘಟನೆ ಆಗೋದಕ್ಕೆ ಇದು ಸೂಕ್ತ ಕಾಲ ಅಂಥೇಳಿ ಅವರು ಹೇಳಿದ್ದಾರೆ ಅಂತ ಭಾವಿಸಿದ್ದೇವೆ. ಆಗ್ಬೋದು, ಯಾವುದೇ ಹಂತದಲ್ಲಿ ಆಗ್ಬೋದು. ಬದಲಾವಣೆ ಆಗುತ್ತಾ ಅಥವಾ ಹೇಗೆ ಅವರೇ ಮುಂದುವರಿತಾರಾ? DK ಶಿವಕುಮಾರ್ ಅವರು KPCC ಅಧ್ಯಕ್ಷರ ಬದಲಾವಣೆ ಕುರಿತು ನಮ್ಮ ಜೊತೆಗೇನು ಚರ್ಚೆ ಮಾಡಿಲ್ಲ. ಅವರೇ KPCC ಅಧ್ಯಕ್ಷರೇ ಕೆಲವು ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಹೇಳಿದರು ಅನ್ನೋದು ಬಿಟ್ಟರೆ KPCC ಅಧ್ಯಕ್ಷ ಸ್ಥಾನ ಬದಲಾವಣೆಯ ಚರ್ಚೆ ನಡೆದಿಲ್ಲ. ಸರ್, ಮತ್ತೊಂದಿಷ್ಟು ಗೊಂದಲ ಇದೆ ಸೀಟಿನ ವಿಚಾರದಲ್ಲಿ. CID ತನಿಖೆ ಮಾಡ್ತಾ ಇದೆ, ಅದೀಗ ಸಭಾಪತಿಯವರು ವ್ಯಾಪ್ತಿ ಬರುತ್ತೆ ಅನ್ನೋದು ಒಂದು ವಿಚಾರ. ಅದಾದಮೇಲೆ ಪೊಲೀಸ್ನವ್ರು ಹೆಂಗೆ ಪ್ರವೇಶ ಪಡ್ಕೊಳ್ತಾರೆ ಒಳಗಡೆ ಅನ್ನೋದು ಒಂದು ವಿಚಾರ. ಸಭಾಪತಿಯವರು ಅನುಮತಿ ಕೊಡಲ್ಲ ಅಂತಿದ್ದಾರೆ. ಈ ಕಾನೂನು ಸಂಘರ್ಷ ಸರ್, ಏನು ಮಾಡಬೇಕು ಪೊಲೀಸ್ನವರು? ಸಭಾಪತಿಗಳು ಪರವಾನಗಿ ಕೊಟ್ಟರೆ ಮಾತ್ರ ಪರಿಷತ್ತಿನ ಆವರಣದೊಳಗೆ ಅವರು ಬರೋದಕ್ಕೆ ಸಾಧ್ಯ. ಆದರೆ ಕಂಪ್ಲೇಂಟ್ ಯಾವ ಥರದ್ದಿದೆ ಅನ್ನೋದನ್ನು ನೋಡಿ ಮಾನ್ಯ ಸಭಾಪತಿಗಳು ಕಾನೂನಾತ್ಮಕವಾಗಿ ಅದನ್ನು ಪರಿಗಣಿಸಿ ಅವರೇ ನಿರ್ಣಯ ತೆಗೆದುಕೊಳ್ಬೇಕು. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಆಗ್ರಹಿಸ್ತಾ ಇದ್ದಾರೆ ಸರ್. ಪ್ರಿಯಾಂಕ ಖರ್ಗೆ ಅವರ ಆ ಒಂದು ರಾಜಕೀಯ ಬೆಳವಣಿಗೆ, ಅವರ ಸ್ಪಷ್ಟವಾದ ಮಾತುಗಳು, ಅವುಗಳನ್ನು ಅವ್ರಿಗೆ ಯಾಕೋ ಸಹಿಸೋದಕ್ಕೆ ಆಗ್ತಾಯಿಲ್ಲ. ಆದ್ದರಿಂದ ಪ್ರಿಯಾಂಕಾ ಖರ್ಗೆ ಅವರು ಏನು ಸಂಬಂಧ ಇಲ್ಲದೆ ಇರತಕ್ಕಂಥ ನೇರವಾಗಿ ಆ ಡೆತ್ ನೋಟ್ನಲ್ಲೂ ನೇರವಾಗಿ ಇವರು ಹಣ ಪಡೆದಿದ್ದಾರೆ ಅಂತಲೂ ಹೇಳಿಲ್ಲ, ಅಥವಾ ಇವರು ನೇರವಾಗಿ ಯಾವುದಾದ್ರೂ ಕೆಲಸಕ್ಕೆ ಇವರು ಕಾರಣ ಅಂತಲೂ ಹೇಳಿಲ್ಲ. ಆದಾಗ್ಯೂ ಇದನ್ನು ರಾಜಕೀಯವಾಗಿ ಈ ಹೋರಾಟ ಮಾಡ್ತಾ ಇದ್ದಾರೆ. ರಾಜಕಾರಣದಲ್ಲಿ, ಅಭಿವೃದ್ಧಿ ರಾಜಕಾರಣದೊಳಗೆ ಈ ರೀತಿಯಾಗಿ ಒಂದೊಂದು ಸಣ್ಣ ಆಪಾದನೆಗಳನ್ನು ಅಥವಾ ಏನೋ ಅದಕ್ಕೆ ನಾವು ಕಪೋಲಕಲ್ಪಿತವಾಗಿ ಊಹಿಸಿಕೊಂಡು ನಾವು ಈ ರೀತಿ ಹೋರಾಟ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ ಹಾಗೆ ಅವರ ಪಾತ್ರ ಏನೂ ಇಲ್ಲ, ಇದು ಸ್ಪಷ್ಟವಾಗಿದೆ. ಆದ್ದರಿಂದ ಹೋರಾಟ ಕೈ ಬಿಡೋದು ಸಾಧು ಅಂತೇಳಿ ನನಗನ್ನಿಸ್ತದೆ. ಎಲ್ಲ ಊಟ ಮಾಡ್ಕೊಂಡು ಹೋಗ್ರಿ ಸರ್, ದಯವಿಟ್ಟು ಎಲ್ಲ ಮಾಡ್ಬಿಡಿ. ನೋಡಿ ಸರ್, ಇದೊಂದು ನೋಡ್ತಾರೆ, ಅದನ್ನೊಂಚೂರು ತೆಗೀರಿ. ನಾಳೆಗೆ ಕರ್ಟನ್ ರೈಸರ್ ಮಾಡಿ.